ರಾಷ್ಟ್ರಭಕ್ತರ ವೇದಿಕೆ ಮಂಗಳೂರು ನಗರ ದಕ್ಷಿಣ ಇದರ ನೇತೃತ್ವದಲ್ಲಿ ತಿರಂಗ ಯಾತ್ರೆ ನಗರದ ಕುದ್ಮಲ್ ರಂಗರಾವ್ಪುರ ಭವನದ ಬಳಿಯ ರಾಜಾಜಿ ಪಾರ್ಕ್ನಿಂದ ಗೋವಿಂದ ಪೈ ನವಭಾರತ್ ಸರ್ಕಲ್ವರೆಗೆ ನಡೆಯಿತು. ವಿವಿಧ ಕಾಲೇಜುಗಳ ಸಹಸ್ರಾರು ವಿದ್ಯಾರ್ಥಿಗಳು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ರಾಷ್ಟ್ರಧ್ವಜ ಅತಿ ಉದ್ದನೆಯ ರಾಷ್ಟ್ರಧ್ವಜವನ್ನು ಹಿಡಿದು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ರು. ಇದೇ ವೇಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಅದೆಷ್ಟು ಮಂದಿ ದೇಶಭಕ್ತರು ತ್ಯಾಗ ಮಾಡಿದ್ದಾರೆ, ಅವರನ್ನ ಸ್ಮರಿಸಬೇಕಾಗಿರುವುದು ನಮ್ಮ ಜವಾಬ್ದಾರಿಯಾಗಿದೆ. ಯುವ ಜನರಲ್ಲಿ ದೇಶದ ಬಗ್ಗೆ ಪ್ರೀತಿ, ಅಭಿಮಾನ, ಗೌರವವನ್ನು ಇನ್ನಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ತಿರಂಗ ಯಾತ್ರೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಮಟ್ಟಾರು ವಿಠಲ್ ಕಿಣಿ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿಯ ಧುರೀಣ ವಿಕಾಸ್ ಪುತ್ತೂರು, ವಿಧಾನ ಪರಿಷತ್ನ ಮಾಜಿ ಸದಸ್ಯ ಮೋನಪ್ಪ ಭಂಡಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಮಾರ್ ಕುಂಫಲ, ಮಾಜಿ ಮೇಯರ್ಗಳಾದ ಪ್ರೇಮಾನಂದ ಶೆಟ್ಟಿ, ಸುಧೀರ್ ಕುಮಾರ್ ಕಣ್ಣೂರು, ಮಾಜಿ ಉಪಮೇಯರ್ಗಳಾದ ಪೂರ್ಣಿಮಾ ಭಾನುಮತಿ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿ ಕೈಯಲ್ಲಿ ತಿರಂಗ ಧ್ವಜ ಇರಬೇಕು. ಒಂದು ವಾರಗಳ ಕಾಲ ಇಡೀ ಹೃದಯದಲ್ಲಿ ರಾಷ್ಟ್ರಭಕ್ತಿಯ ಉದ್ದೀಪನ ಆಗಬೇಕು. ಭಾರತದ ಲಕ್ಷ ಜನರು ತಮ್ಮ ಜೀವವನ್ನು ಅರ್ಪಣೆ ಮಾಡಿದಂತ ಆ ಸಂದರ್ಭವನ್ನು ನೆನಪಿಸಿಕೊಳ್ಬೇಕು. ಮುಂದಿನ ಯುವ ಪೀಳಿಗೆ ಅವತ್ತು ನಮ್ಮ ಹಿರಿಯರು ಮಾಡಿದಂತ ತ್ಯಾಗ, ಅದರ ಸಂಕೇತವಾಗಿ ಇವತ್ತು ನಮಗೆ ಸ್ವತಂತ್ರ ದೊರಕಿದೆ. ಅವರೆಲ್ಲರ ತ್ಯಾಗದ ಪರಿಶ್ರಮ ನಮಗೆ ಸ್ವತಂತ್ರ ಸಿಕ್ಕಿ ಇವತ್ತು ನಾವು ಭಾರತದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಸರಿಸುಮಾರು ಈ ಭಾರತದಲ್ಲಿ ಇವತ್ತಿನ ದಿನಗಳಲ್ಲಿ 70% ಯುವ ಸಮುದಾಯ, ವಿದ್ಯಾರ್ಥಿಗಳಿರುವಂತಹ ಸಮುದಾಯ. ಆ ಯುವ ಸಮುದಾಯದ ಎಲ್ಲ ಬಂಧುಗಳಿಗೆ ಈ ದೇಶಭಕ್ತಿಯ ಜಾಗೃತ ಆಗಬೇಕು. ದೇಶದ ಬಗ್ಗೆ ವಿಶೇಷವಾದಂತ ಹಳ್ಳಿಗಳಲ್ಲಿ, ಮನೆಗಳಲ್ಲಿ, ಮನೆಗಳಲ್ಲಿ ತಾಯಿ ಭಾರತೀಯ ಆರಾಧನೆಗಳಾಗಬೇಕು. ಹೇಗೆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಒಂದೇ ಮಾತ್ರ ಮೊಳಗಿತ, ಅದರ ಮುಖಾಂತರ ಬ್ರಿಟಿಷರ ಎದೆಯನ್ನ ನಡಗಿಸುವಂತ ಕಾರ್ಯ ಆಯ್ತಾ. ಕ್ರಾಂತಿಕಾರಿಗಳು ಮತ್ತು ಅಹಿಂಸಾತ್ಮಕವಾಗಿರ್ತಕ್ಕಂಥ ಚಳವಳಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತ. ಅಂತ ಎಲ್ಲ ಕ್ರಾಂತಿಕಾರಿಗಳನ್ನ, ಅಹಿಂಸಾತ್ಮಕ ಹೋರಾಟಗಾರರನ್ನ ನೆನಪು ಮಾಡಬೇಕು, ಸ್ಮರಣೆ ಮಾಡಬೇಕು. ಇದರ ಮುಖಾಂತರ ಸ್ವಾತಂತ್ರ್ಯದ ಉತ್ಸವದ ಆಚರಣೆ ಆಗಬೇಕು, ಅದೊಂದು ಹಬ್ಬ ಆಗಬೇಕನ್ನತಕ್ಕಂಥ ಕಾರ್ಯ. ಯುಗ ಹೋರಾಟಗಾರ ವಿಠಲ್ ಕಿಣಿ ಅವರು ಕೇವಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಷ್ಟ್ರ ಭಕ್ತರ ವೇದಿಕೆಯ ಅದ್ದೂರಿ ಸಮಕ್ಷಮದಲ್ಲಿ ಬಂದಿರತಕ್ಕಂಥ ಎಲ್ಲ ಸಹೃದಯಿ ರಾಷ್ಟ್ರ ಬಂಧುಗಳ ಒಟ್ಟು ಸೇರುವಿಕೆಯಲ್ಲಿ